ಇನ್ನು ನಾಗಮಂಗಲ ಕೋಮುಗಲಭೆಗೆ ರಾಜಕೀಯ ಟ್ವಿಸ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಗಟ್ಟಿತನ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗೃಹ ಸಚಿವರು ದುರ್ಬಲರಾಗಿದ್ದಾರೆ ಅಂತ ಸಿಟಿ ರವಿ ಹೇಳಿದ್ದಾರೆ. ಕೈ ಬಂದ ನಂತರ ಅಂದರೆ ಕಾಂಗ್ರೆಸ್ನ ಸರ್ಕಾರ ಬಂದ ನಂತರ ಮುಸ್ಲಿಮರಿಗೆ ಬಲ ಬಂದಿದೆ ಅಂತ ಯತ್ನಾಳ್ ಹೇಳಿದ್ರೆ ಇಂಥ ಘಟನೆ ನಡೆಯಬಾರದು ಅಂತ ಡಾಕ್ಟರ್ ಮಂಜುನಾಥ್ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಮುಸಲ್ಮಾನರ ಓಲೈಕೆ ಆಗ್ತಾ ಇದೆ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ. ಇದರಲ್ಲಿ ಸಿಎಂ ಕುಮ್ಮಕ್ಕಿದೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ರೆ ಸಿದ್ದರಾಮಯ್ಯ ಎಚ್ಚರಿಕೆ ವಹಿಸಬೇಕು ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ಗಲಭೆಯಾಗಿದೆ ಅಂತ ತೇಜಸ್ವಿ ಸೂರ್ಯ ಕೂಡ ಹೇಳಿದ್ದಾರೆ. ಇಷ್ಟೊಂದು ನಾಯಕರು, ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನಿಗಿ ಕೆಂಡ ಕಾರಿದ್ದಾರೆ. ಏನ್ರಿ ಹೇಳ್ತಾ ಇದ್ದಾರೆ, ಈ ಸರ್ಕಾರ ನಾವು ಸಣ್ಣ ವಿಷಯ, ಸಣ್ಣ ಗಲಾಟೆ, ಸಣ್ಣ ಗಲಭೆ ಆಗಿದೆ ಅಂತ ಗೃಹ ಸಚಿವರು ಹೇಳ್ತಾರೆ. ಇಂಥ ರೆಸ್ಪಾನ್ಸಿಬಿಲಿಟಿ ಇಲ್ಲದಂಥ ಸರ್ಕಾರವನ್ನು ನಾವು ಯಾವತ್ತೂ ಕಂಡಿಲ್ಲ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಗೃಹ ಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಇದೊಂದು ಸಣ್ಣ ಗಲಾಟೆ, ಇದೊಂದು ಕೋಮು ಗಲಭೆ ಅಂತ ತಿಳ್ಕೊಂಡು ನೀವು ಬಿಂಬಿಸ್ಬೇಡ್ರಿ ಅಂತ ಮಾಧ್ಯಮದವರಿಗೆ ಬುದ್ಧಿ ಹೇಳ್ಯಾರ. ಆದರೆ ಹೋಮ್ ಮಿನಿಸ್ಟರ್ಗೆ ಏನು ಅವರಿಗೆ ಯಾವುದು ಸಣ್ಣದು, ಯಾವುದು ದೊಡ್ಡದು, ಯಾವುದು ಕೋಮು ಗಲಭೆ ಇದು ತಿಳಿಯುತ್ತಲ್ವಾ ಏನು ಅಂತ ಹಾಕಿದ್ದಾರೆ. ನಮ್ಮ ಗೃಹ ಸಚಿವರಿಗೆ ಇದು ಗಂಭೀರವಾದ ವಿಷಯ ಅಂತಲೇ ಅನ್ಸೋದಿಲ್ಲ. ನನಗನ್ಸೋದು ಬಹುಶಃ ನಮ್ಮ ಕರ್ನಾಟಕ ಇಷ್ಟು ದುರ್ಬಲ ಹೇಡಿ ಗೃಹ ಸಚಿವರನ್ನ ನಾವು ನೋಡಿರಲಿಲ್ಲ. ನಮ್ಮ ದೌರ್ಭಾಗ್ಯ. ನಿಮ್ಮ ಪಕ್ಷದ ನೀತಿ ಕಾರಣಕ್ಕೆ ನೀವು ಹೇಡಿಯಾಗಿದ್ದೀರೋ ಅಥವಾ ನಿಮ್ಮಲ್ಲೇ ಹೇಡಿತನ ಇದೆಯೋ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಮುಸ್ಲಿಂ ಮೂಲಭೂತವಾದಿಗಳೇನಿದ್ದಾರೆ ಬಾಲ ಬಿಚ್ಚಿ ಈ ರೀತಿ ಯಾವುದೇ ಶಾಂತ ರೀತಿಯಿಂದ ಹೋಗುವಂಥ ಮೆರವಣಿಗೆ ಮೇಲೆ ಇವತ್ತು ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥದ್ದು, ಕಲ್ಲುಗಳನ್ನು ಹಾಕುವಂಥ ಮಾಡಿದ್ದಾರೆ. ನಾ ಇಷ್ಟೇ ಹೇಳೋದು, ಈ ಸರ್ಕಾರಕ್ಕೆ ಹಿಂದೂಗಳ ಬಗ್ಗೆ ಏನಾದ್ರು ಕಳ್ಕಳಿದ್ರೆ ಅವ್ರು ಯಾರ್ಯಾರು ಅದಾರ ತಕ್ಷಣ ಅವ್ನು ಬಂಧಿಸಬೇಕು. ಈ ರೀತಿ ಆಗಬಾರ್ದು. ಈಗ ಇವೆಲ್ಲ ಈ ಧಾರ್ಮಿಕ ಮೆರವಣಿಗೆಗಳಿದ್ದಂಥ ಸಂದರ್ಭದಲ್ಲಿ ಅವರವ್ರದ್ದು ಪ್ರಚಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅಥವಾ ಅದಕ್ಕೆ ಯಾರೂ ಅಡಚಣೆ ಮಾಡಬಾರ್ದು. ಇದೆಲ್ಲ ಒಂದು ಸಮಾಜದ ಆರೋಗ್ಯ ಹಾಳಾಗುತ್ತೆ. ಅದರಿಂದ ಏನಾಗುತ್ತೆ, ದ್ವೇಷ, ವೈರತ್ವ ಎಲ್ಲ ಹುಟ್ಟುತ್ತೆ. ಇದು ಆಗಬಾರ್ದು. ಈ ಥರ ಯಾರೇ ಮಾಡಿದ್ರು. ನಿನ್ನೆ ನಾಗಮಂಗಲದಲ್ಲಿ ನಡೆದಂಥ ಘಟನೆ ಸರ್ಕಾರ ಇದನ್ನ ಎಷ್ಟು ಹಗುರವಾಗಿ ತೆಗೆದುಕೊಂಡಿದೆ ಅಂತಂದ್ರೆ, ಗೃಹ ಸಚಿವರು ಇದೊಂದು ಆಕಸ್ಮಿಕ ಘಟನೆ ಅಂತ ಮೊದಲು ಹೇಳ್ತಾರೆ. ನಂತರ ಇದೊಂದು ಸಣ್ಣ ಘಟನೆ ಅನ್ನುವಷ್ಟರ ಮಟ್ಟಿಗೆ ಈ ಘಟನೆಯನ್ನ ಅವರು ಬಹಳ ಸರ್ಕಾರ ಹಗುರವಾಗಿ ತೆಗೆದುಕೊಂಡಿದೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಶಿವಮೊಗ್ಗದ ಘಟನೆ ನಡೆದಾಗಲೂ ಕೂಡ ಇದೊಂದು ಸಣ್ಣ ಘಟನೆ ಅಂತೇಳಿ ಗೃಹ ಸಚಿವರು ಉಲ್ಲೇಖ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ, ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳನ್ನ ತುಳಿಯುವಂತದ್ದು ಆಗ್ತಾ ಇದೆ. ಹಿಂದೆ ಅಧಿಕಾರದಲ್ಲಿದ್ದಾಗ 2013ರಿಂದ ನಾವು ಇದನ್ನೇ ಗಮನಿಸಿದ್ವಿ. ಈ ಆಡಳಿತಾವಧಿಯಲ್ಲಿ ಕೂಡ ಹಿಂದೂಗಳಿಗೆ ನಿರಂತರವಾದಂತ ಅಪಮಾನ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಿಲ್ಲ ಅಂದ್ರೆ, ನೆನ್ನೆ ಆ ದೊಂಬಿಗೆ ಕಾರಣರಾದವ್ರನ್ನ ಶಿಕ್ಷೆಗೆ ಗುರಿಪಡಿಸಲಿಲ್ಲ ಅಂತಂದ್ರೆ, ಗಣೇಶ ಪ್ರೊಸೆಷನ್ನು, ಗಣೇಶನ ವಿಗ್ರಹದ ಜೊತೆಗೆ, ಮೂರ್ತಿಯ ಜೊತೆಗೆ ನಾವು ಕೈಯಲ್ಲಿ ಪೆಟ್ರೋಲ್ ಬಾಂಬು, ಕಲ್ಲು, ತಲವಾರನ್ನು ಹಿಡ್ಕೊಂಡೇ ನಾವು ಪ್ರೊಸೆಷನ್ನ ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯನವರು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇವತ್ತು ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಿಡಿದಿರುವಂಥ ಕೈಗನ್ನಡಿ. ಇದು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ರೀತಿ ಹಿಂದೂ ವಿರೋಧಿ ಶಕ್ತಿಗಳು ಹೊಸ ಒಂದು ಶಕ್ತಿ ಬಂದು ಅವರು ಇವತ್ತು ಎದ್ದು ನಿಂತ್ಕೊಂಡಿದ್ದಾರೆ. ಸರ್ಕಾರ ಬಂದ ಹೊಸಲಲ್ಲೇನೆ ಟಿಪ್ಪು ಜಯಂತಿ ಹೆಸರಲ್ಲಿ ದೊಡ್ಡ ದೊಡ್ಡ ತಲ್ವಾರ್ಗಳನ್ನು ಎತ್ಕೊಂಡು ಔರಂಗಜೇಬ್ ಫೋಟೋ ಹಾಕ್ಕೊಂಡು ಊರೂರಿನಲ್ಲಿ ಮೆರವಣಿಗೆ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಡ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.